ಕತ್ತೆ ಕಾಯೋದಿಕ್ಕೆ ಹೋಗಿದ್ರಾ ಅಂತ ಅಧಿಕಾರಿಗಳಿಗೆ ಬಿಎಸ್ವೈ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳನ್ನ ಬಿಎಸ್ವೈ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು, ಚಿತ್ರದುರ್ಗ ಡಿಸಿ ಕಚೇರಿಯಲ್ಲಿ ನಡೆಸಿದಂತಹ ಸಭೆಯಲ್ಲಿ ಯಡಿಯೂರಪ್ಪ ಬರ ಅಧ್ಯಯನ ಸಭೆ ನಡೆಸಿದ ಬಳಿಕ ಈ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಳ್ಳಕೆರೆ ತಾಲೂಕು ದೊಡ್ಡಚೆಲ್ಲೂರಲ್ಲಿ ಅನ್ನದಾತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. 20 ದಿನಗಳಾದರೂ ರೈತನ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ 100% ಬೆಳೆ ನಾಶ ಆಗಿದೆ. ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ನೀಡುವಲ್ಲಿ ವಿಫಲ ಆಗಿದ್ದು, ನರೇಗಾ ಯೋಜನೆಯ ಅವ್ಯವಹಾರದ ಬಗ್ಗೆ ಎಚ್ಚರ ವಹಿಸಿ ಅಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಎಸ್ವೈ ತರಾಟೆಗೆ ತೆಗೆದುಕೊಂಡಿದ್ದಾರೆ. 24 ದಿವಸ ಆಗಿದೆ. ಏನ್ ನಿಮ್ ತಲೆ ಸಂಗ್ರಹ ಮಾಡೋದು, ಮಾಹಿತಿ ಕಲೆಕ್ಟ್ ಮಾಡುವಂತದ್ದು. 24 ಗಂಟೆ ಆತ್ಮಹತ್ಯೆ ಆದ ತಕ್ಷಣ ಡಿಸಿ ಅಥವಾ ನಿಮ್ ಕಡೆ ಯಾರಾದ್ರೂ ಸ್ಪಾಟ್ಗೆ ಹೋಗ್ಬೇಕಾಗಿತ್ತು, ಅವರು ಧೈರ್ಯ ಹೇಳ್ಬೇಕಾಗಿತ್ತು. ಮಾಹಿತಿಗಳು ತಗೊಂಡು ನಿಮ್ ತಹಸೀಲ್ದಾರ್ ಕತ್ತೆ ಕಾಯ್ತಾನ ಅಲ್ಲಿ. ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ತಮಾಷೆ ಮಾಡ್ತೀರೇನ್ರಿ? ನೋಡ್ತಾ ಕುಂತಿರ್ತೀರೇನ್ರಿ? ಅಲ್ಲೋಗಿ ಕಣ್ಣೀರಿನ ಕತೆ ನೋಡ್ಕೊಂಡು ಮನೆ ಊರಿಗೆ ಹೋಗಿ ನೀವು ಉತ್ತರ ಕೊಡೋದ್ರಿಂದ ನಿಮ್ಮನೇಲೆ ಈ ಘಟನೆ ನಡೆದ್ರೆ ಉತ್ತರ ಕೊಡ್ತಿದ್ರೆ ಈ ತರ. 24 ದಿವಸ ಆಗಿದೆ. ಏನ್ ನಿಮ್ ತಲೆ ಸಂಗ್ರಹ ಮಾಡೋದು, ಮಾಹಿತಿ ಕಲೆಕ್ಟ್ ಮಾಡುವಂತದ್ದು. 24 ಗಂಟೆ ಆತ್ಮಹತ್ಯೆ ಆದ ತಕ್ಷಣ ಡಿಸಿ ಅಥವಾ ನಿಮ್ ಕಡೆ ಯಾರಾದ್ರೂ ಸ್ಪಾಟ್ಗೆ ಹೋಗ್ಬೇಕಾಗಿತ್ತು, ಅವರು ಧೈರ್ಯ ಹೇಳ್ಬೇಕಾಗಿತ್ತು. ಮಾಹಿತಿಗಳು ತಗೊಂಡು ನಿಮ್ ತಹಸೀಲ್ದಾರ್ ಕತ್ತೆ ಕಾಯ್ತಾನ ಅಲ್ಲಿ. ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ತಮಾಷೆ ಮಾಡ್ತೀರೇನ್ರಿ? ನೋಡ್ತಾ ಕುಂತಿರ್ತೀರೇನ್ರಿ? ಅಲ್ಲೋಗಿ ಕಣ್ಣೀರಿನ ಕತೆ ನೋಡ್ಕೊಂಡು ಮನೆ ಊರಿಗೆ ಹೋಗಿ ನೀವು ಉತ್ತರ ಕೊಡೋದ್ರಿಂದ ನಿಮ್ಮನೇಲೆ ಈ ಘಟನೆ ನಡೆದ್ರೆ ಉತ್ತರ ಕೊಡ್ತಿದ್ರೆ ಈ ತರ.